ನೀವ ಹೇಳ್ರಿ. ನಾ ಮಾತ್ರ ಕೆಲ್ಸಕ್ಕೆ ಹೋಗಕ್ಕೆ ಸೈ ಅಲ್ಲ. ದುಡಿ ಅಷ್ಟು ಕೆಪಾಸಿಟಿ ಇದ್ದು ಇಲ್ಲಿ ಮನ್ಯಾಗ ಕುತ್ಕೊಂಡು ಏನು ಮಾಡ್ಬೇಕ್ರಿ? ಈಗ ನೀವ ಹೇಳ್ರಿ, ನೀವು ದಿನ ಹೊಲಕ್ಕೆ ಹೋಗಿರಿ. ಈಗ ಒಮ್ಮಕ್ಲೆ ನಿಮ್ಮನ್ನ ಒಂದು 10 ದಿನ ಇಲ್ಲಿ ಮನ್ಯಾಗ ಕೂಡಿ ಹಾಕ್ಬಿಟ್ರೆ ಹೆಂಗಾಕತ್ ಹೇಳ್ರಿ ನಿಮ್ಮ ನೋಡೋಣ. ನನಗೂ ಇಲ್ಲಿ ಮನ್ಯಾಗ ಇದ್ದಿದ್ದು ಹಂಗಾಗತ್ತತ್ರಿ ಮಾವರ. ನೀವು ಒಟ್ಟು ಸುಮ್ಮನಿರುವ. ನಿಮ್ಮ ಅವ್ವಾರು ಬಂದಾರ ಇಲ್ಲಲ್ಲೇ ದೊಡ್ಡರು, ಅವ್ರ ಜೋಡಿ ಮಾತಾಡ್ತಾನೆ ನಾನು. ನೀವು ಒಟ್ಟು ಸುಮ್ಮನಿರು. ಎಲ್ಲದನವ ನಿನ್ನ ಗಂಡ? ಕರಿ ಇಲ್ಲ ಅವನ. ರೀ ರೀ ರಮೇಶಪ್ಪ, ತಮ್ಮ ರಮೇಶಪ್ಪ. ಹಾಂ ರೀತಿಮ್ಮ. ಬಾರಿ ಪೈಲ್ ಹೊರಗೆ ಕೊಟ್ಟೆ. ಹಾಂ ರೀತಿಮ್ಮ ಬಂದೆ. ದೀಪ ಅಲ್ಯಾಕೆ ನಿಂತಿ? ಬಾ ಇಲ್ಲೇ ಇತ್ತಾಗ ಬಾ. ಇಲ್ಲಕ್ಕ ನಾವಲ್ಲ, ನಾ ಇಲ್ಲೇ ನಿಲ್ತೇನೆ. ನನಗಲ್ಲೇ ಬರಾಕ ಹೆದರಿಕೆ ಆಗಾಕತ್ತತಿ. ಅಯ್ಯೇ ಬಾರಯ್ಯವ್ವ. ಇದೆಲ್ಲ ನನ್ನಿಂದನ ಆತ ಏನ ಒಂದು ತಿಳಿಯಬಲ್ತು. ನಾನು ಕಾಲೇಜ್ ಹೋಗೋ ಸುದ್ದಿ ಎತ್ತಿದ್ದಕ್ಕನ ಇಷ್ಟೆಲ್ಲ ಚಾಲುವಾಗಿತ್ತು. ನನ್ನಿಂದ ಇಲ್ಲೂ ನೆಮ್ಮದಿ ಇಲ್ದಂಗೆ ಆತ ಏನ. ಯಾಕತ್ತಿಮ್ಮ ಕರೆದ್ರಿ? ಏನಾತ? ಲಾ ಬುಬ್ಣ್ಯಾ, ಊರ್ ಬುಬ್ಣ್ಯಾ, ನೀ ಹೇಳ್ಬೇಕು ಏನಾತ ಏನಿಲ್ಲ ಅನ್ನೋದು. ನಿನ್ ಹೆಂಡತಿ ರಾಡಿ ಏನು ಏನು ಎತ್ತ ಎಲ್ಲ ನೀ ಹೇಳ್ಬೇಕು. ನೀ ಬಾಯ್ ಬಿಡ್ಬೇಕಲ್ಲ, ನಾ ಹೇಳ್ಬೇಕಂತೀವಿ. ನೀ ನಾವ್ ಹೇಳಾಕು ಕೇಳಾಕು ಏನು ಉಳ್ಸಾಳ ನಿನ್ ಹೆಂಡತಿ? ಯಾಕೆ ಬೇಮ್ಮ ಏನಾತ? ಈಗ ನಿನಗೆ ಹೇಳಿಲ್ಲನ? ನೀನು ಹೇಳಾರ್ದನ ಅವ್ರ ಅವ್ವನ್ ಕರ್ಸ್ಕೊಂಡ್ ಕುಂತಾಳನಕ್ಕೆ. ನಿನಗೆ ಗೊತ್ತಿಲ್ದಂಗನ ಬಂದಿರ್ತಾಳನಕ್ಕೆ. ನಾಟಕ ಮಾಡ್ಬೇಡಲ್ಲ ರಮೇಶಿ, ನಾಟಕ ಮಾಡ್ಬೇಡ. ಒಳಗ ನಿನ್ ಕುಮ್ಮಕ್ಕಲ್ದ ಇಟ್ಟೆಲ್ಲ ಹಾರಾಡಕ ಸಾಧ್ಯನ ಇಲ್ಲ. ಅಂತದೇನು ಹರ್ಕತ್ತಲ್ಲ ನಿನಗೆ? ಹಂಗ ಎಲ್ಲಾರು ಇರೋದು ಮಾಡ್ಕೊಂಡು ನೀ ಕಳ್ಸೋದಾಗಿದ್ರೆ ನೀನ್ ಹೆಂಡತಿನ ಕಳ್ಸ್ಕೊಂಡ್ಬಿಡ್ಬೇಕಿಲ್ಲ. ಮತ್ತೆ ಯಾಕೆ ಎಲ್ಲಾರು ಒಪ್ಪಿಗೆ ಸಿಗ್ಲಿ ಅಂತಂದ್ರೆ ಇಷ್ಟು ನಾಟಕ ಮಾಡಕತ್ತಿ? ಹಿಂದ್ಲಿಂದ ಹೆಂಡತಿಗೆ ಸಪೋರ್ಟ್ ಮಾಡ್ತೀವಿ, ಮುಂದರಿಂದ ಏನು ಗೊತ್ತಾ ಇಲ್ಲ ಅನ್ನೋರ್ಗತೆ ನಾಟಕ ಮಾಡ್ತೀಯನ? ಯಮ್ಮ ಎದ್ರ ಬಗ್ಗೆ ಮಾತಾಡಕತ್ತಿ ನೀನು? ಏನು ನನಗೇನು ಗೊತ್ತಾಗೋಲ್ತು. ನನಗೆ ಏನು ಗೊತ್ತಿಲ್ಲ. ಖರೆ ಹೇಳ್ಬೇಕಂದ್ರೆ ಅಕ್ಕಿ ನಾನು ಮಾತಾಡೋದ ಭಾಳ ಕಮ್ಮಿ. ಅಕ್ಕಿ ಮಾತು ನನಗೆ ಹಿಡ್ಸಲ್ಲ, ನಾನು ಮಾತು ಅಕ್ಕಿಗೆ ಹಿಡ್ಸಲ್ಲ. ಹಾಗಾಗಿ ನಾನು ಭಾಳ ಕಮ್ಮಿ ಮಾಡ್ಬಿಟ್ಟೆ ಅಕ್ಕಿ ಜೋಡಿ ಮಾತಾಡೋದು. ನನಗೆ ಏನು ಗೊತ್ತಿಲ್ಲ. ಏನು ಸೀದಾ ನನಗೆ ಹೇಳಂಗಿದ್ರೆ ಕುಲ್ಲ ಹೇಳ್ಬೇಮ್ಮ. ಇಲ್ಲ ಅಂದ್ರೆ ನನಗೆ ಡ್ಯೂಟಿಗೆ ಹೊತ್ತಾಗತ್ತತಿ. ನಾ ಹೊಕ್ಕನಿ. ಇನ್ನು ನೀವು ಉಂಟು ಆಯ್ಕೆ ಉಂಟು, ಏನಾರ ಯಾಕೆ ಮಾಡ್ಕೇರಿ? ಏನ್ಲ ಹೆಂಗಂತೀವಿ? ಏನಾರ ಯಾಕೆ ಮಾಡ್ಕೇರಿ ಅಂತಂದ್ರೆ ಅಕ್ಕಿ ತವ್ರ ಮನೆಗೆ ಹೊಕ್ಕನೆ ಅಂತ ಕುಂತಾಳ. ಕಳ್ಸನ ಹಂಗಾರೆ? ಯವ್ವ ಅಕ್ಕಿ ಇಷ್ಟ, ನಿಮಗಿಷ್ಟ ಏನ? ನಿಮ್ಗೆ ಹೆಂಗೆ ತಿಳಿತೈತೆ ಹೆಂಗೆ ಮಾಡ್ರಿ. ಅಕ್ಕಿ ಬಗ್ಗೆ ಐತಲ್ಲ, ನಾ ಏನು ಹೇಳಂಗೂ ಇಲ್ಲ, ನಾ ಏನು ಕೇಳಂಗೂ ಇಲ್ಲ. ನೀವು ಮದುವೆ ಮಾಡ್ಕೊಂಬಂದ್ರಿ ಅದಾಳ ಅಲ್ಲಿ. ನೀವು ಕಳಿಸ್ತಾನೆ ಅಂದ್ರೆ ಕಳಿಸ್ರಿ. ನನಗೆ ಅವಾಗೂ ಫರಕ್ ಬೀಳಂಗಿಲ್ಲ, ಈಗೂ ಫರಕ್ ಬೀಳಂಗಿಲ್ಲ. ಏನ್ಲ ನಿನ್ ಮಾತಿನ ಅರ್ಥ? ಏನ್ ಹಂಗಂದ್ರೆ? ನೋಡವ ಇಂಥ ಗಂಡ್ರ ಇದ್ರೆ ಹೆಣ್ಮಕ್ಳು ಹೆಂಗ ಸುಖವಾಗಿ ಬಾಳಕಾಕತಿ, ಹೆಂಗ್ ಸಮಾಧಾನದಿಲ್ಲ ಬಾಳೆ ಮಾಡಾಕತ್ತಿ. ನೋಡ್ಯವ್ವ ಎಂತ ಚಂದ ಹೇಳ್ತಾನ ನಿಮ್ಮ ಮಗ. ನೋಡ್ರಿ ಅಣ್ಣಾರ ಬೀಗ್ರ, ನೋಡ್ರಿ ಎಂತ ಚಂದ ಹೇಳ್ತಾನ ನಿಮ್ಮ ಮಗ. ನಾಕಿ ಜೋಡಿ ಮಾತಾಡೋದ ಕಮ್ಮಿ, ಮಾತಾಡೋದೇ ಇಲ್ಲ. ಆಕಿ ಇದ್ರು ಫರಕ್ ಬೀಳಂಗಿಲ್ಲ, ಇಲ್ಲಕ್ರು ಫರಕ್ ಬೀಳಂಗಿಲ್ಲ ಅಂತಂದು ಎಷ್ಟು ಚಂದ ಹೇಳಾಕತ್ತಾನ ನೋಡ್ರಿ. ನಮ್ಮೆಲ್ಲಾರ ಇದ್ರಿಗೇನ ಹಿಂಗೆ ಹೇಳ್ತಾನ. ಇನ್ನ ಗಾಡಿ ನಡುವಕ್ ಒಂದ್ ಕೋಣ್ಯಾಗ ಹೆಂಡತಿ ಜೋಡಿ ಹೆಂಗ್ ನಡ್ಕಂತಿದ್ದ ನಿಮ್ಮ ಮಗ ವಿಚಾರ ಮಾಡ್ರಿ. ಒಟ್ಟ ನೀವು ಹಿರಿಯರಾದರೂ ಇವನ್ನೆಲ್ಲ ಲಕ್ಷ್ಯ ಕೊಡ್ಬೇಕು. ಒಟ್ಟ ಮದ್ವಿ ಮಾಡಿ ಕೈ ಬಿಟ್ಬಿಟ್ರ ಮುಗಿಯಂಗಲ್ಲ ನಿಮ್ ಜವಾಬ್ದಾರಿ. ಮತ್ತಿನ್ನೇನು ಮಾಡ್ಬೇಕ್ರಿ? ಮತ್ತಿನ್ನೇನು ಮಾಡ್ಬೇಕ್ರಿ? ಬೀಗ್ತೀರ ಜುಲ್ಮಿಲೆ ಸಂಸಾರ ಮಾಡ್ಸಕ್ ಆಗಂಗಿಲ್ಲ. ಮದ್ವಿ ಅಷ್ಟ ಮಾಡ್ಬೋದು ನಾವು, ಜಬರ್ದಸ್ತಿ ಸಂಸಾರ ಮಾಡ್ಸಕ್ ಆಗಂಗಿಲ್ಲ. ಅದು ಅವ್ರ ಕೈಯಾಗಿರ್ತತಿ. ಅವರು ಒಬ್ರಿಗೊಬ್ರು ಹೊಂದಿಕೆಂದು ಜೀವನ ಮಾಡ್ಬೇಕು. ನಿಮ್ಮ ಮಗಳು ಎಷ್ಟು ಹೊಂದಿಕೆಂತಾಳ ಅನ್ನೋದು ಕೇಳ್ರಿ. ನೀವು ಕೇಳ್ರಿಕಿನ್ನ ಗಂಡನ ಬಾಯಾಗ ಅಂತ ಮಾತು ಬರಾಕತ್ತವು ಅಂದ್ರೆ ನಿಮ್ಮ ಮಗಳು ಎಷ್ಟು ಚಂದ ಎಲ್ಲಾರ ಜೋಡಿ ಹೊಂದಿಕೊಂಡು ಹೆಂಗ್ ಅದಾಳ ಅನ್ನೋದು ನಿಮಗ್ ಗೊತ್ತಾಗ್ಬೋದು ಇಷ್ಟ್ರ ಮ್ಯಾಗನ. ಲಾ ರಮೇಶಪ್ಪ, ಏನ್ಲ ಇದು? ಏನಿದು? ಏನ ಮಾತಾಡಕತ್ತಿ ನೀನ? ಇರೋದನ್ನ ಹೇಳಕತ್ತಾನ ಸುಮ್ಕುರೋಟ. ಅಲ್ಲಲ್ಲ ನೀನು ಹಿಂಗಂತಂದು ಮೊದ್ಲ ಬಾಯ್ ಬಿಟ್ಟು ಹೇಳಿದ್ರೆ ಏನು ಎತ್ತ ಅಂತ ವಿಚಾರ ಮಾಡಕ್ ಬರ್ತಿತ್ತು. ಈಗ ಹೇಳ್ತಿಯಲ್ಲ ನೀನು ನಾವು ಕೇಳಿಂದ. ಮತ್ತಿನ್ನೇನ್ ಮಾಡಂತೀವಿ ಅಮ್ಮ? ನಾ ಗೋಡೆಗಿನ ಮರ್ಯಾದೆ ನಾವು ತಗೊಂಬಂದು ಹೊರಗೆ ಹರಾಜಾಕೇಳೇನ? ನಾ ಗೋಡಿ ನಡುವು ಇರ್ಬೇಕಾದ ಪರ್ಸನಲ್ ಮಾತೆಲ್ಲ ತಗೊಂಬಂದು ಹೊರಗೆ ಹಾಕಕ್ ಆಗಂಗಿಲ್ವೇ ಅಮ್ಮ? ನಾನು ಅನುಭವಿಸರಿಗೆ ಗೊತ್ತು. ಹಂಗಂದ್ರೆ ನೀವಿಬ್ರು ಗಂಡ ಹೆಂಡತಿ ಚಂದಂಗಿಲ್ಲನ? ಯವ್ವ ನಿನ್ ಕಣ್ಣಿದ್ರಿಗೆ ಹೆಂಗ್ ಕಾಣಕತ್ತತಿ ಹಂಗದೇವಿ. ಇಷ್ಟ್ರ ಮ್ಯಾಗ ನನಗೆ ಜಾಸ್ತಿ ಏನು ಹೇಳಕ್ ಆಗದಿಲ್ವೇವ? ನೀನು ಅರ್ಥ ಮಾಡ್ಕ್ಯ. ಇನ್ನು ಆಕಿ ಎದಕ್ಕೆ ಇದನ್ನೆಲ್ಲ ಪಂಚಾಯತಿ ಹೂಡ್ಯಾಳ, ಎದಕ್ಕೆ ಅವ್ರ ಊನ್ ಕರ್ಸಾಳ ನನಗೇನು ಗೊತ್ತಿಲ್ವೇವ. ನನಗೆ ಮನ್ನೆಕಿ ಕೆಲ್ಸಕ್ಕೆ ಹೋಗ್ಕನಿ ಅಂದ್ಲು. ನೋಡೋಣಂತ ಸುಮ್ಮನಿರಿ ಈಗ ಬೇಡ ಅಂತ ನಾ ಹೇಳಿದ್ದೆ. ಇಷ್ಟ ಅಕ್ಕಿ ನನ್ನ ನಡುವಾಗಿದ್ ಮಾತು, ಬೇರೆ ಏನೋ ಮಾತಾಗಿಲ್ಲ. ಆಕಿ ಎದಕ್ಕೆ ಕರ್ಸಾಳ ಎದಕ್ಕೆ ಬಿಟ್ಟಾಳ ನನಗಂತೂ ಕರೆಗೂ ಗೊತ್ತಿಲ್ವೇವ, ದೇವರನಿಗೂ ಗೊತ್ತಿಲ್ಲ. ನೀವೇನು ನಿರ್ಧಾರ ತಗೊಂತೀರಿ ತಗೋರಿ, ನೀವೇನು ಮಾತಾಡ್ತೀರಿ ಮಾತಾಡ್ರಿ. ನಾನು ಮಾತ್ರ ಇದ್ರ ನಡುವೆ ಬರಂಗಿಲ್ಲ. ನನಗೂ ಇದಕ್ಕೂ ಏನು ಸಂಬಂಧನೂ ಇಲ್ಲ. ನಾ ಹೋಗ್ತಾನೆ ಅಷ್ಟೇ. ರಮೇಶ್ ನಿಲ್ಲಿಲೆ ನೀನು ಹಿಂಗ ಕೈ ಕೊಡ್ಕೊಂಡು ಹೋಗ್ಬಿಡಪ್ಪ. ನೀನು ಇಲ್ಲೇ ಮನೆಗೆ ಇದ್ದರಿಗೆ ತ್ರಾಸಕತಿ. ನೀನು ನಿಂತು ಇವತ್ತ ಏನನ್ನೋದು ಬಗೆಹರಿಸ್ಬಿಡು. ಇವು ಜೀವನ ಪರ್ಯಾನೇ ಅಂತೆ ವರ್ಷಾನ್ಗಟ್ಲೆ ಇವನ್ನ ಮಾಡ್ಕೊಂತ ಹೋಗಕ್ಕಾಗದಲ್ಲ. ನೀನಿಲ್ಲಪ್ಪ ಇವತ್ತೊಂದಿನ. ಅತ್ತಿಗೆಮ್ಮ ಇದೆಲ್ಲ ಇಷ್ಟ ಇಲ್ಲ ಅತ್ತಿಗೆಮ್ಮ. ನಿನಗೆ ಇಷ್ಟ ಆಯ್ತೋ ಇಲ್ಲೋ, ಇಷ್ಟನೋ ಕಷ್ಟನೋ, ನೀನು ಈಗ ನಿಂತ್ಕೊಂಡು ಏನನ್ನೋದು ಬಗೆಹರಿಸಬೇಕಪ್ಪ.
ನಾವು ದಿನಾನು ನಮಗೆ ಇಷ್ಟ ಇಲ್ಲ ಅಂದ್ರೂ ನಾವು ಅನ್ಭವಿಸಕತ್ತಿಲ್ಲ ಇಲ್ಲಿ. ನೀನು ಏನು ಮಾಡೇನೆ ಅಂತದ್ ನಾನು ಏನ್ ಚಂದ ಹೇಳಾಕತ್ತಿ? ಯವ್ವ ತಾಯಿ, ನೀ ಬಾರಿ ದೊಡ್ಡ ಕಿದಿ, ಸುಮ್ಮನಿದ್ ಬಿಡು. ನಿನ್ ಜೋಡಿ ನಾ ಮಾತಾಡಕತ್ತಿಲ್ಲ. ನಾನು ನನ್ನ ಮೈದ್ನ ಹೇಳಾಕತ್ತೀನಿ. ಅವ ನನ್ನ ಗಂಡ. ನಿನ್ನ ಗಂಡ ಆಗಕ್ಕಿಂತ ಮುಂಚೆ ನನಗೆ ಮೈದ್ನ, ಆಮೇಲೆ ನಿನ್ನ ಗಂಡ ಆತ. ಇನ್ನು ನನ್ನ ಜೀವ ಜಾಸ್ತಿ ತಿನ್ನಾಕ ಹೊಡ, ಸುಮ್ಮನೆ ಬಿಡು. ಏ ಮುಚ್ಚ್ರೆ ಬಾಯಿ, ನಾವು ಮಾತಾಡಕತ್ತಿರೋದು ಕಣ್ ಕಾಣ್ತತಿ ಇಲ್ಲಿ? ಏನು ಹಿರಿಯರು ಕುಂತಿರೋದು ಕಣ್ಣಿಗೆ ಕಾಣ್ತತೇನು ಇಲ್ಲ? ಶೋಭವ, ನಡಿ ಒಳಗೆ ನೀನು. ರಮೇಶಪ್ಪ, ಏನು ನಿನ್ನ ಮಾತಿನ ಅರ್ಥ? ನನಗೆ ಹವ್ವ ಹಾರಂಗೆ ಮಾತಾಡಕತ್ತೀನಿ ನಾನು. ಏನು ನಿನ್ನ ಮಾತಿನ ಅರ್ಥ ನನಗೆ ಸರಿಯಾಗಿ ಹೇಳಿಬಿಡು. ಅವ್ರೇನು ಹೇಳ್ತಾರ ಎತ್ತಿಯಾರ? ನಾ ಹೇಳ್ತಾನೆ ಕೇಳ್ರಿ. ನಮ್ಮ ಸಂಸಾರ ಹಾಳಾಗಕ್ಕೆ ಒಂಥರ ನೀವ ಕಾರಣ ರೀ ಎತ್ತಿಯಾರ. ನಿನ್ನ ಸಂಸಾರ ಹಾಳಾಗಕ್ಕೆ ನಾನೇ ಕಾರಣ ಆಗಕ್ಕೆ ಹೋಗ್ತಾನೆ. ಮತ್ತೆ ಎದ್ದಾಗ ಮಕ್ಕ ಕೆತ್ತಂಗೆ ಹೊಡೆದೇನಿ. ನಾ ಹಾಳು ಮಾಡೇನ? ನಾ ಏನು ಹಾಳು ಮಾಡೇನಿ ಇಲ್ಲಿ ನಿಂದು? ಮತ್ತಿನೇನು ರೀತಿಯರ ಅವರು ಎಟ್ಟೊತ್ತಿಗೆ ಬಂದ್ರು ಯಾಕ ಏನು ಅಂತಂದು ಒಂದು ದಿನ ಕೇಳಂಗಿಲ್ಲ ನೀವು. ಒಂದು ದಿನಾರ ಹೆಂಡತಿನ ಹೊರಗೆ ಕರ್ಕೊಂಡು ಹೋಗಪ್ಪ, ಚಂದಂಗ ಮಾತಾಡಪ್ಪ, ತವ್ರ ಮನೆಗೆ ಕರ್ಕೊಂಡು ಹೋಗಪ್ಪ ಅಂತಂದು ಒಂದಿನಾರ ಹೇಳ್ತೀರ ನೀವು? ಜಲ್ದಿ ಬಾ, ಹೆಂಡತಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು, ಏನು ಹೇಳಂಗಿಲ್ಲ. ಅವ್ರು ಯಾವಾಗ ಬರ್ತಾರ ಅದ ಖರೆ, ಏನು ಮಾಡ್ತಾರ ಅದ ಖರೆ. ವಾರದಾಗ ಒಂದು ರಜಾ ಸಿಕ್ತಿ, ಅದನ್ನು ಮಕ್ಕಂಡು ನಿದ್ದೆ ಹೊಡೆದು ಕಳೀತಾರ. ಹೆಂಡತಿ ಬೇಕಾದಾಳ ಅನ್ನೋದು ಗೊತ್ತಾಗೋದಿಲ್ಲ ಅವರಿಗೆ. ಎಲ್ಲಾರ ಹೋಗೋಣ ಅಂತಂದ್ರೆ ಅಷ್ಟ್ರು ಫ್ಯಾಮಿಲಿ ಸಮೇತ ಹೋಗೋಣ ಅಂತಂದು ಹೊಂಡರ್ ನಿಲ್ಲಿಸ್ತಾರ. ಗಂಡ ಹೆಂಡತಿಗೆ ನಮ್ಗೆ ಟೈಮ್ ಎಲ್ಲಿ ಸಿಗಾಕತ್ತ ಹೇಳ್ರಿ ನೋಡೋಣ. ನಮ್ಗೆ ಪ್ರೈವೇಟ್ ಆಗಿ ಟೈಮ್ ಸಿಗವಲ್ತು. ಹಾಗಾಗಿ ನಮ್ಮ ಸಂಬಂಧ ಹಾಳಾಗಿ ಹೊಂಟತಿ. ಇದೆಲ್ಲರೂ ಕೂಡಿರೋನು ಅನ್ನ ಈಗ ಕೂಡಿ ಇರೋ ಸಂಸಾರದ ಗೋಜಿನಾಗ ನಮ್ಮ ಸಂಸಾರ ಎಂದ್ ಹಾಳಾಗ ಹೊಂಟತಿ ಅನ್ನೋದ ಗೊತ್ತು. ಹೆಂಗೆ ಹಾಳಾಗಿ ಹೊಂಟತಿ ಅನ್ನೋದ ಗೊತ್ತಾಗವಲ್ತು. ಹೊಸದಾಗಿ ಮದುವೆ ಆದಾರ ತಡಿ ಅಂತಂದು ಮದುವೆ ಆದಾಗಿಂದ ಇಲ್ಲಿ ತನಕ ನೀವೇನು ನಮ್ಗೆ ಸ್ವಲ್ಪ ಸ್ಪೇಸ್ ಕೊಟ್ಟಿರೇನ? ಇದೇ ಮನ್ಯಾಗನ ಇರಬೇಕು. ಎಷ್ಟು ಹುಯ್ಯನ ಎಲ್ಲರೂ ಇರೋ ಮನ್ಯಾಗ ಇಲ್ಲಿ ಹೆಂಗಿರಾಕತಿ? ಪ್ರೈವೇಟ್ ಟೈಮ್ ನಮ್ಗೆ ಹೆಂಗೆ ಸಿಕ್ತತಿ ಹೇಳ್ರಿ ನೋಡೋಣ. ಅದಕ್ಕೆ ಇವತ್ತು ನಮ್ಮ ಸಂಸಾರ ಇಲ್ಲಿಗೆ ಬಂದು ಹತ್ತಿರೋದು. ಯವ್ವ, ಬಂಗಾರ ಕೊಡ್ಸೇವಿ, ಬೆಳ್ಳಿ ಕೊಡ್ಸೇವಿ, ಹಬ್ಬಕ್ಕೂ ಅರಿವಿ ಕೊಡ್ಸೇವಿ, ಚಪ್ಪಲ್ ಅಂದ್ರೆ ಚಪ್ಪಲ್ ಕೊಡ್ಸೇನಿ, ಮತ್ತೆ ಏನೇನು ಬೇಕು ಎಲ್ಲ ಕೊಡ್ಸೇನಿ. ಕಮ್ ಒಂದು 3 ಹೊತ್ತು ತಿಂತೀರಿ ಯವ್ವ. ಮತ್ತೆ ಎಂತದದು ಪೇಸ್ ಕೊಡ್ಬೇಕಾಗಿತ್ತು ನಿನಗೆ, ಪೇಸ್ ಕೊಡಿಸ್ಬೇಕಾಗಿತ್ತ. ಅದೇನು ಸಿಗ್ತದೆ? ಅದೇನು ಅದು ಬಂಗಾರಕ್ಕಿಂತ ಹೆಚ್ಚಿಗೆನ ಏನದು? ಅದ್ಯಾ ಅಂಗಡಿಯಾಗ ಸಿಗ್ತತಿ? ಬಂಗಾರದ ಅಂಗಡಿಯಾಗ ಸಿಗ್ತತೆ, ಅರ್ಬಿ ಅಂಗಡಿಯಾಗ ಸಿಗ್ತತೆ, ಏನು ಇದ ಊರಾಗ ಸಿಗ್ತತೆ, ಬ್ಯಾರೆ ಊರಾಗ ಸಿಗ್ತತೆ? ಹೇಳತ್ತಾಗ ಕೊಡಿಸ್ಕೊಂಡ್ರ ಬರ್ತಾನಿ. ಮತ್ತ ನನ್ನ ಹತ್ರ ಅಂತೂ ಇಲ್ಲವಾ? ನೀ ಎಂತದ ಕೇಳ್ತಿದಿ? ಪೇಸ ಪಾಸ? ನನ್ನ ಹತ್ರ ಅಂತೂ ಇಲ್ಲದು. ನನ್ನ ಹತ್ರ ಇದ್ರೆ ಯಾವಾಗ ಕೊಡ್ತಿದ್ ನಿನಗ? ನನ್ನ ಹತ್ರ ಇಲ್ಲ, ನಾ ಎಲ್ಲಿಂದ ಕೊಡಕ್ ಹೋಗ್ಲಿವಾ ನಿನಗ? ಹೇಳು, ಎಲ್ಲಿ ಸಿಗ್ತತಿ? ಕೊಡಿಸ್ತಾನೆ. ಅದನ್ನ ಕೊಡಿಸಿದ್ರೆ ನೀ ಸಮಾಧಾನದಿಂದ ಇರ್ತೀಯ? ನೋಡ್ರಿ, ನೋಡ್ರಿ ಎಲ್ಲಾರು. ಸ್ಪೇಸ್ ಅಂದ್ರೆ ಏನ್ ಅನ್ನೋದೇ ಗೊತ್ತಿಲ್ಲ ಅಂದ್ಮ್ಯಾಗ ಇವ್ರು ನಮಗೆ ಸ್ಪೇಸ್ ಯಾವಾಗ ಕೊಡ್ತಾರೆ ಹೇಳ್ರಿ ನೋಡೋಣ. ಅದಕ್ಕೆ ಹೇಳೋದು, ಒಂದು ಸ್ವಲ್ಪ ಓದ್ಕೊಂಡಿರ್ಬೇಕಂತಂದು. ಓದಿದ್ ಗೊತ್ತಿಲ್ಲ, ಬರ್ದದ್ ಗೊತ್ತಿಲ್ಲ, ನಮಗೆ ಹೆಂಗ್ ಬೇಕು ಹಂಗ ಮಾತಾಡೋದು. ಏಯ್ ಬಾಯಿ ಮುಚ್ಚತೀಯನ? ನೀನು ನ್ಯಾಲ್ಗಿ ಸಿಳಿ ಉಪ್ಪು ಖಾರ ಹಾಕ್ಬಿಡ್ತಾನೆ ದರಿದ್ರದಕ್ಕೆ ತಂದ. ನಮ್ಮವ್ಗ ಮಾತಾಡ್ತೀನಿ ನೀನ? ನಾ ಇದ್ರಿಗಿದ್ದ ಇಷ್ಟು ಮಾತಾಡಕತ್ತೀನಿ. ನಾ ಇದ್ರಿಗಿಲ್ದಾಗ ಎಷ್ಟು ಮಾತಾಡಕಲ್ಲ ನೀನು? ನೋಡ ಬಸ್ ನಾ ಹೇಳ್ತಾನೆ, ನೀನು ನೆಟ್ಟಗೆ ಇರಂಗಿದ್ರ ಇರು. ಇಲ್ಲ ಅಂತೀಯ, ನಿಮ್ಮ ಅವ್ರ ಹೆಂಗೂ ಬಂದಾರ ಹೊಂಟ್ ಬಿಡು. ನೀ ಹೇಳ್ತೇನೆ ನಾನು, ನನಗಂತರೂ ನೀ ಬೇಡ ಅಂದ್ರೆ ಬ್ಯಾಡ ನೀ ನನಗೆ. ಅದೇನ ಅಂತಾರಲ್ಲ, ದೊಡ್ಡ ಹಂಡೆ ತುಂಬ ಹಾಲಿಟ್ಟು ಒಂದು ಹನಿ ಹುಳಿ ಬಿದ್ರು ಆ ಹಂಡೆ ತುಂಬಿದ್ದ ಹಾಲೆಲ್ಲ ಹಾಳಾಗಿ ಹೋಗತ್ತೆ ಅಂತ. ಹಂಗ ಈ ತುಂಬಿದ ಸಂಸಾರದಾಗ ನೀನು ಹುಳಿ ಹಿಂಡ್ತಾನೆ ಇರ್ತಿದಿ. ಹಂಗ ನಮ್ಮನಿ ನೀನ್ ನಮ್ಮನ್ನ ಚಂದಂಗೆ ಇರಾಕ್ ಬಿಡಕ್ಕೆಲ್ಲ ನೀ ಬರೇ ಇದರ ಅಡಿನ ಮಾಡಕಿ. ನೀ ಎದ್ದು ಬಿಡು, ನೀ ಹೇಳ್ತಾನೆ ನಾನು ಇಲ್ಲಿಂದ. ನೀವು ಪಾಡದಿರಿ ಹೇಳಿ ಅಂದ್ರೆ ನೀವು ಪಾಡದಿರಿ. ನಾನು ಹಿಂಗ್ ಮಾತಾಡಿದ್ರೆ ಎದಕ್ ಬಂತು? ಗಂಡ ಹೇಳ್ತೀಯ, ಒಂದ್ ಮಾತು ಬರ್ತಿರ್ತಾವ, ಒಂದ್ ಮಾತು ಹೋಗ್ತಿರ್ತಾವು. ಏನ್ ಅನ್ಸರ್ಸ್ಕೊಂಡು ಚೆನ್ನಾಗಿ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ಆಕೆರ ಏನ್ ತಪ್ಪು ಹೇಳಿದ್ಲು? ನಿಮ್ಮ ಅವರಿಗೆ ಇಂಗ್ಲೀಷ್ ಅರ್ಥ ಆಗಲಿಲ್ಲ ಅಂದ್ರೆ ಸುಮ್ಮನೆ ಕುಂದಿರ್ಬೇಕು. ಅದನ್ನ ಬಿಟ್ಟು ಹಂಗೆ ಮಾತಾಡ್ತಾರನ? ಗೌರಕ್ಕರ, ಜಗತ್ತ ಅಪ್ಡೇಟೆಡ್ ಆಗಕತ್ತತಿ. ನೀವು ಒಟ್ಟು ಅಪ್ಡೇಟೆಡ್ ಆಗ್ರಿ. ಪೇಸು ಅಂದ್ರೆ ಇಬ್ಬರನ್ನ ಗಂಡ ಹೆಂಡತಿನ ಏಕಾಂತವಾಗಿ ಬಿಡೋದು. ನೀವು ಸರಿ ಹಿಂಗ ಅವ್ರ ಇದಿ ಮ್ಯಾಗ ನಿಂತ್ರ ಅವ್ರಿಗೆಲ್ಲೇ ಆರಾಮಾಗಿರಾಕ್ ಸಿಗ್ತತಿ. ಅದಕ್ಕ ಅಂದು ಎಂತದ ಹನಿಮನ್ನ ಎಂತದದು ಹನಿಮನ್ನ ಏನ ಅಂತಾರಲಿ, ಅದು ಸುಡ್ಗಾಡ ಸೊಂಟಿ ಕೊಂಬ್, ಅದಕ್ಕೆ ಹೋಗಿದ್ರಲ್ಲ ಇನ್ನು ಎಷ್ಟು ಹೆಂಕ ಅಂತ ಬೇಕು ಅವ್ರಿಗೆ. ನಿನ್ನ ಮಗಳು ಕುಣಕಾಲಿಗಿತ್ತಿ ಕುಣ್ದಂಗೆ ಕುಣಿದು ಕರ್ಕೊಂಡು ಹೋದ್ಲ ನನ್ನ ಮಗನ. 50,000 ಖರ್ಚು ಮಾಡಿದ್ಲೆ, ಏನು ಲಕ್ಷ ರೂಪಾಯಿ ಖರ್ಚು ಮಾಡಿದ್ಲೆ. ಖರ್ಚು ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ ಬಂದ್ಲಲ್ಲ. ನಾವೇನ್ರ ಅಂದೇನ? ಹೋದ್ರು ಹೋಗೋಲ್ಲಕ್ ಬಿಡ, ಮತ್ತೆ ಹೊಸದಾಗಿ ಮದುವೆ ಆದವು ಅಂತಂದು ನಾವು ಸುಮ್ಮನೆ ಇದ್ದದ್ದಲ್ಲ. ಮತ್ತೆ ನಮ್ದು ತುಂಬ ಕುಟುಂಬವ ಇದು. ಹಗ್ಲ ರಾಡಿ ಹಿಂಗ್ ಬರ್ತಂತಿದ್ರೆ ನಮಗೂ ನೆಮ್ಮದಿರಂಗಿಲ್ಲ. ಹೇಳ್ತಾನೆ ಕೇಳಣ, ನಮ್ಮ ಮನ್ಯಾಗ ಸಣ್ಣ ಹುಡುಗರು ಆಡವು, ನಾಳೆ ಅವು ಇದನ್ನ ನೋಡಿ ಕಲ್ತಿಗಿಲ್ತಾವು. ಎಂತ ಪೇಸ್ ಬೇಕಾಗಿದ್ದಿತ್ತು ನಿನ್ನ ಮಗಳಿಗೆ? ಅಲ್ಲ, ನಾವು 2 ಕೋಣಿ ಮನ್ಯಾಗ
ಹಿಂಗ ಉದೋಕ ಪಡಸಾಲ್ಯಾಗ ಓಸ್ರು ಹಿಂಗ ಮಕ್ಕಂತಿದ್ವಿ ಉದೋಕನ ಮಕ್ಕಳು ಒತ್ತಟ್ಯಾಕ ಇತ್ತಾಗ ಅಡಿಗೆ ಮನಿ ಇತ್ತಾಗ ಪಡಸಾಲಿ ಇಟ್ಟು ಬಿಟ್ರೆ ಏನಿತ್ತ ಅವಾಗಿನ ಕಾಲದಾಗ ಒಂದ್ ಕೋಣೆನ ಇರ್ತದ ಒಂದ್ ದೇವ್ರ ಕೋಣೆ ಒಂದ್ ಸಣ್ಣ ಕೋಣೆ ಅದ್ರಾಗ ಅತ್ತಿ ಮಾವ ಅವರೆಲ್ಲ ಇರ್ತಿದ್ರು. ನಾವೆಲ್ಲ ಇಲ್ಲಿ ಇತ್ತಾಗ ಮಕ್ಕಳು ಅತ್ತಾಗ ಚಿಕ್ಕ ದೊಡ್ಡಪ್ಪರು ಇತ್ತಾಗ ನೆಗೆಣ್ಯರು ಇತ್ತಾಗ ನಾವು ಹಂಗ ಒಂದ ಪಡಸಾಲ್ಯಾಗ ಈ ಅಂತ ಓಸ್ರು ಅಲ್ಲೇ ಮಕ್ಕತ್ತದಲ್ಲ ರಾತ್ರಿ ಅಂತದ್ರಾಗನ ಸಂಸಾರ ಮಾಡಿ ಜೀವನ ಸಾಗಿಸ್ಕೊಂಬಂದೇವ ನಾವ್. ಅಂತದ್ ಇವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಕೋಣಿ ಅವು ಏನ್ ಚಿಕ್ಕ ಪುಟ್ಟ ಕೋಣೆದವ ಏನಿಲ್ಲ ಅಂದ್ರೆ 20-30 ಜನ ಮಕ್ಕಬೋದು ಒಂದು ಕೋಣೆ ಅಂತ ಕೋಣೆ ಅದಾವ ಒಬ್ಬೊಬ್ರಿಗೆ. ಅವ್ರಿಗೇನು ಮತ್ತೆ ಇನ್ನೇನು ದಾಡ್ಯವ ಅಂತ ನಾನು ಆರಾಮಾಗಿರಾಕ ಅವ್ರಿಗೇನ್ ತೊಂದ್ರೆ ಕೊಟ್ಟತಿ ಏನು ರಾತ್ರಿ ಹೋಗಿ ಅವ್ರ ಬಜಕ್ ಮಕ್ಕಂತೇವೆ ನಾವು ಪೇಸು ಕೊಡಾಕಿ ಇವ್ರಿಗೆ ಅವ್ರದ್ದು ಕೋಣೆನ ಬೇರೆ ಐತೆ ಇಲ್ಲ ಮತ್ತಿನ್ನೆಂತ ಪೇಸು ಎನ್ನೆಂತ ಏಕಾಂತ ಕೊಡ್ಬೇಕಾದಿತ್ತವ ನಿನಗ. ನಾವು ಬ್ಯಾರೆ ಹೋದ್ರ ಆರಾಮಾಗಿರ್ತವ್ರಿ ಅತ್ತಿಯರ ನಿಮ್ಮಗ್ಗ ಹೇಳ್ರಿ ನನ್ನ ಬ್ಯಾರೆ ಕರ್ಕೊಂಡು ಹೋಗಿ ಬ್ಯಾರೆ ಮನೆ ಮಾಡ್ಬೇಕು ಮಾಡಿಡು ಅಂತಂದು. ಹೌದಲಿ ಹೆಣ್ಮಗಳ ಹೌದು ನೋಡುವ ಹೌದು ಅನ್ಬೇಕು ಮತ್ತೆ ನಿನಗೆ ಈಗ ಮಾತಾಡಿ ನೋಡು ಅಪ್ಪು ಹುಟ್ಟಿದ ಮಾತು. ನಿನಗ ಬೇಕಾಗೈತಿ ಮನಿ ಬಿಟ್ಟು ಹೋಗೋದು ನಿನಗ ಮನಿ ಬಿಟ್ಟು ಹೋಗೋದು ಬೇಕಾಗೈತಿ. ಅದಕ್ಕೆ ನೀನ್ ಇಷ್ಟೆಲ್ಲ ನೀನ್ ಮದುವೆ ಆಗಿ ಬಂದಾಗಿಂದ ಇಲ್ಲಿ ತನಕ ನೀನ್ 8 ದಿನಕ್ಕೊಮ್ಮೆ ನೀ ಪಂಚಾಯತ್ಗೆ ಹೂಡೋದ ಇದ್ರ ಸಲುವಾಗಿ ನೀನ್ ಒಟ್ಟು ಹೆಂಗಾರ ಮಾಡಿ ಯಾರನ್ನ ಮಾನಗೇಡಿ ಮಾಡ್ಲಿ ಯಾರನ್ನ ಮಾನ ತೆಗಿಲಿಯೋ ಅಂತಂದು ಎಲ್ಲರ ಮರ್ಯಾದೆ ತೆಗಿಯಕ್ ನಿಂತು ಬಿಟ್ಟಿ. ಹಿಂಗ ಮಾಡಿ 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 ಒಟ್ಟು ಏನಾರ ಒಟ್ಟು ಮನಿ ಬಿಟ್ಟು ಹೋಗ್ಬೇಕು ನಾನು ಮನಿಯಿಂದ ಹೊರ ಬ್ಯಾರೆ ಮನಿ ಮಾಡ್ಕೊಂಡು ಹೋಗಕ್ ನಾ ಏನ್ ಬೇಕಾದ್ರೂ ಮಾಡಕ್ ತಯಾರದಿ ಹೋದಿಲ್ಲವ ನೀನು. ನೋಡ್ರಿ ಬಿಗ್ರೆ ಆಕಿನೂ ಏನು ಮೊದ್ಲ ಬ್ಯಾರೆ ಮನಿ ಮಾಡ್ಬೇಕು ಅಂತ ಬಂದದ್ದಲ್ಲ. ನಾವು ನಿಮ್ದು ತುಂಬ ಕುಟುಂಬ ಎಲ್ಲಾರು ಅದಿರಿ ನನ್ನ ಮಗಳು ಆಗ ಹೋಗು ಎಲ್ಲ ನೀವು ನೋಡ್ಕೊಂತೀರಿ ಅಂತಾನೆ ನಾನು ಮಾಡಿಕೊಟ್ಟದ್ದಿ ಮನಿಗೆ. ಈಗ ಈ ಮನ್ಯಾಗ ಹೊಂದಿಕೆ ಆಗವಲ್ತು ಬ್ಯಾರೆ ಮನಿ ಮಾಡೋಣ ಅಂತ ಹೇಳಕತ್ತಾಳ. ಅದ್ರಾಗ ಏನೈತಿ ತಪ್ಪು? ತಂದಿಲ್ಲದ ಮಗಳು ಅಂತಂದು ಇಟ್ಟು ಕಡೆಗಣಿಸಿ ಮಾತಾಡೋದು ಚಲೋ ಅಲ್ರಿ ಬಿಗ್ರೆ. ನಾ ಒಬ್ಬಕ್ಕೆ ಹೆಣ್ಮಗಳು ನಾ ಏನ್ ಮಾಡ್ಕೊಂತಾನೆ ಅಂತ ಮಾತಾಡ್ತೀರಿ ಅದಿಲ್ಲ ನೀವು. ಅಯ್ಯವ್ವ ಬೀಗ್ತೇವ ಹಂಗಾಗಿದ್ರ ಆ ಮಾತು ಬೇರೆ ಇರ್ತದ್ದು ಮತ್ತ ಏನ ಹಿಂಗ ನಿನ್ನ ಇದ್ರಿಗೆ ಕುಂದ್ರಿಸಿ ತಿನಿಸಿ ಉಣಿಸಿ ಕುಂದ್ರಿಸಿ ಚಂದಂಗ ಹಿಂಗ ಒಂದ್ ಅಣ್ಣ ತಮ್ಮರ ಗತೆ ಮಾತಾಡ್ತದಲ್ಲ. ಈಗ ನೀ ಯಾರಿಗೂ ಮರ್ಯಾದೆ ಕೊಡ್ಲಿಲ್ದಂಗ ನಿಮ್ದೇನ ಅನ್ನಂಗ ಮೇಟ್ ಮಾಡ್ಲಿಲ್ಲವ ನಿನ್ ಹಂಗ ಬಂದು ಹಂಗ ಪಾಣಿ ಹೊಕ್ಕೊಂಡ್ ಕುಂತಿ. ಆದ್ರೂ ಹೋಗ್ಲಿ ಬಿಡ ಏನ ಮಗಳ ಸಂಗಟ ಹಂಗ ಮಾಡ್ತತಿ ಅಂತಂದು ನಾವು ಸುಮ್ನಿದ್ರ ನಮಗ ಮಾತಾಡ್ತೀಯ ಅಯ್ಯವ್ವ ಇಷ್ಟು ಚಂದಂಗ ಕುಂದ್ರಿಸ್ಕೊಂಡು ಇಷ್ಟು ನಿನ್ನ ಮಗಳು ನೀನು ಈ ನಮ್ನಿ ಮಾತಾಡಿದ್ರು ಹಿಂಗ್ ಕೇಳಿಸ್ಕೊಂತ ಸುಮ್ನ ಕುಂತವಿ ಇನ್ನು ಹೆಂಗ್ ಮಾತಾಡ್ಬೇಕಾದಿತ್ತವ ನಿನಗಂತ ನಾನು ಬೇಡಪ್ಪ ಇದು ಅಲ್ಲಪ್ಪ ಬ್ಯಾಡಿದು ಇದು ಮನ್ಯಾಗ ಆಗತ್ಲೇನ ನಾವು ಮನೇನ ಮರ್ಯಾದೆ ಮನ್ಯಾಗ ಇರ್ಲಿ ಹೊರಗೆ ಹೋಗೋದು ಬ್ಯಾಡ ಮರ್ಯಾದೆ ಅಂತಂದು ನಾವು ಇದನ್ನ ಮನ್ಯಾಗ ಬಗ್ಗೆ ಹರ್ಸಕ್ ನೋಡಕತ್ತೀವಿ. ಇದು ನಾಳೆ ಹೆಂಗ್ ತಿರುಗಿಂತತೆ ಏನೋ ಗೊತ್ತಿಲ್ಲ. ಯಾಕ ಇವ್ರಿಬ್ರು ತಾಯಿ ಮಗಳು ತಲೆ ತೆಗೆದ ನಿಂತಂಗದಾರ. ನೀನು ಸುಮ್ನ ಊರನ್ ಪಂಚಾಯತ್ಗೆ ಹೂಡ್ಯಪ್ಪ ಊರಾಗ ಊರನ್ನು ಪಂಚರು ಬರ್ಲಿ ಪಂಚಾಯತ್ಗೆ ಮಾಡ್ಲಿ ಅವಾಗನ ಬಗ್ಗೆ ಹರಿಲಿದು. ಇದು ಯಾಕ ನಾವು ಮರ್ಯಾದೆಯಿಂದ ಮುಗಿಸೋಣ ಅಂದ್ರೆ ಮರ್ಯಾದೆಯಿಂದ ಮುಗಿಯಂಗ್ ಕಾಣಂಗಿಲ್ಲ ಇದು. ನಮಗೂ ದಿನ ಇದನ್ನ ನೋಡಿ ಸಾಕಾಗಿ ಹೋಗಿತ್ತಾಗ ರಾಡಿ ಎಲ್ಲಿ ಹಚ್ಚಿ ಸಾಯಂಕಾಲಕ್ಕೆ ಇದನ್ನ ಮಾಡ್ಬೇಕಾದಿತ್ತು. ಅಮ್ಮಾರೆ ನೀವು ತಪ್ಪು ತಿಳ್ಕೊಂಡ್ರಿ ಹೋಗ್ಲಿ ಬಿಡ್ರಿ ನಮ್ದ ತಪ್ಪಾತು ಏನ್ರಿ. ನಾ ಹೇಳಿದ್ದು ಹಂಗಲ್ರಿವ ನಾ ಹೇಳಿದ್ದೇನಂದ್ರ ಸಣ್ಣ ಹುಡ್ರಾಗಿ ಅವ್ರ ಬಾಯ್ ಬಿಟ್ಟು ಹೇಳಾಕತ್ತಾವ್ ನಮಗ ಏಕಾಂತತೆ ಬೇಕು ಅಂತಂದ್ ಅವಕ್ಕ ಸುಮ್ನ ಅವ್ರ ಪಾಡಿಗೆ ಅವ್ರನ್ನ ಬೇರೆ ಮನಿ ಮಾಡಿ ಬಿಡೋದು ಚಲೋ ಅಲ್ಲನು. ನೀವು ದೊಡ್ಡರಾಗಿ ಒಟ್ಟು ಅರ್ಥ ಮಾಡ್ಕೋಬೇಕು. ನಿಂದೊಳೆ ಕತಿ ಆತ್ ಬಿಡವ ಎಲ್ಲಾರ ಇಲ್ಲೇ ಎಲ್ಲಾರ ಜೋಡಿ ಇದ್ದ ಆಕಿಗೆ ಮಾಡ್ಕೊಂಡ್ ಉಣ್ಣಾಕ ತ್ರಾಸು. ಇನ್ನು ಬ್ಯಾರೆ ಮನಿ ಮಾಡಿಬಿಟ್ರ ನಮ್ಮ ಹುಡುಗಗ ಮಣ್ಣ ತಿನ್ನಿಸ್ತಾಳಕಿ ಮಣ್ಣು. ಒಂದ್ ಕೆಲಸ ನೆಟ್ಟಗ್ ಬರ್ತದನ ಕೇಳಕಿನ ಯವ್ವ ಜವಾಬ್ದಾರಿ ಬಿದ್ದ ಮೇಲೆ ಎಲ್ಲಾರು ಮಾಡ್ಕೊಂತಾರ. ಯಾಕೆ ತಲೆ ಕೆಡಿಸ್ಕೊಂತೀರಿ? ಅವ್ರ ಪಾಡಿಗೆ ಬಿಟ್ರಿ ಆರಾಮ್ ಇಡಾಕ್ ಬಿಡ್ರಿ ಅಲ್ಲ. ಅವ್ರು ಹೋದ್ರೆ ನಿಮ್ಮನ್ನೇನು ನೋಡ್ಕೊಳೋರಿಲ್ಲ ಅನ್ನಂಗಲ್ಲ ಏನಿಲ್ಲ. ಮತ್ತಿಬ್ರು ಸ್ವಸ್ಥ್ಯಾರದಾರ ನಿಮಗೆ ಏನ್ ಬಿಡಪ್ಪ. ಮತ್ತೆ ಮಗ ಸೊಸಿ ಬ್ಯಾರೆ ಆದ್ರೆ ಮತ್ತೆ ಅತ್ತಿ ಮಾವನ್ ನೋಡ್ಕೊಳೋರು ಯಾರು ಇಲ್ಲ ಅನ್ನೋದಾದ್ರೆ ಮತ್ತೆ ಬೇರೆ ಅದಾರಲ್ಲ ಇಬ್ರು ಸ್ವಸ್ಥ್ಯಾರದಾರ ಒಬ್ಬೇಕಲ್ಲ ಅಂದ್ರು ಅವ್ರು ನೋಡ್ಕೊಂತಾರ ತಗರಿ. ಹೌದವ ಹೌದು ಪಾಠ ಹೇಳ್ತಿ ಬಿಡವ ನೀನ್ ಎಲ್ಲಾರ ಏನ್ರ ಯಾಕಾಗ್ಲಿ ಚಲೋ ಬುದ್ಧಿನ ಕಲ್ಸಿಬಿಟ್ಟಿ ನಿನ್ ಮಗಳಿಗೆ ನೀನು ಅಲ್ಲವ. ಇನ್ನು ಈಕಿ ಹೊಕ್ಕಳ ಅಂತಂದು ಈಕಿನ್ ಬಿಟ್ಟು ಕುಂತ್ರ ನಾಳೆ ಅವರು ಹೊಂಟ್ ನಿಲ್ತಾರ. ಆಕೆ ಹೆಂಗೆ ಹೋಗ್ಯಾಳ ನೋಡ್ರಿ ಎತ್ತಿಯರ ಖುಲ್ಲ ಅಡ್ಡಾಡ್ಬೇಕಂತಂದು ನಾವು ಹಂಗ ಹೊಕ್ಕವಿ. ನಾಯಕ್ ಇಲ್ಲಿರೋನು ನಿಮ್ ಚಾಕ್ರಿ ಮಾಡ್ಕೊಂತ ಅಂತದಾರ ಅವರು ಅಲ್ಲ ಖುಲ್ಲ ಅಡ್ಡಾಡಕಿ. ಅವ್ರನ್ನೇನ್ ಇಲ್ಲಿ ನಾನು ಕಟ್ಟಿ ಹಾಕಿಲ್ಲ ಏನ ಇಲ್ಲೇನು ನಾ ಜೈಲ್ನಾಗ ಇಟ್ಟಿಲ್ಲ. ಇಲ್ಲಿ ಖುಲ್ಲಾನ ಅದಾರ. ಆದ್ರೆ ನಿಮ್ ಮಗಳದು ಹೊಸ ರಾಡಿ ಅಲ್ಲವ ನಿಮ್ದು ತಾಯಿ ಮಗಳದು ಏನೋ ಹೊಸ ರಾಡಿನ ಹಚ್ಚಿರಿ ನೀವು. ಆದ್ರೆ ನಮಗ ಅರ್ಥ ಆಗೋದಲ್ಲವ. ಅದೇನ ಅಂತಾರಲ್ಲ ಹಿರಿಯ ಅಕ್ಕನ ಚಾಳಿ ಮನ ಮಂದಿಗೆ ಅನ್ನಂಗ ಈಕೆನ್ ನೋಡಿ ಅವರು ಕಲ್ತಾರು ಆಗದಲ್ಲ ಅದೆಲ್ಲ. ಅಯ್ಯ ಹಂಗಂದ್ರೆ ಹೆಂಗ ನನ್ನ ಮಗಳು ಸಂತೋಷವಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಅದಕ್ಕೆ ಹಂಗೆ ಮಾಡ್ತೀರಟ. ತೀರ ಎಂತ ತಾಯಾರು ಇರ್ತಾರ ಅನ್ನೋದು ಗೊತ್ತದ ಬಿಡುವ ನನಗೆ ಜಗತ್ತಿನ ಮೇಲೆ.